ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ಇವತ್ತು ಏನು ಮಾಡಕತ್ತೇನಪ್ಪ ಅಂದ್ರೆ ನಾನು ಇವತ್ತು ಪಡವಲಕಾಯಿ ಬಜ್ಜಿ ಮಾಡತ್ತೀನಿ ನೋಡ್ರಿ. ಇದು ಪಡವಲಕಾಯಿ ಅಂತಾರೆ ನೋಡ್ರಿ. ಇದಕ್ಕೆ ಪಡವಲಕಾಯಿ ಬಜ್ಜಿ ಮಾಡಿದ್ರೆ ಮಸ್ತ್ ಆಗ್ತಾವೆ ನೋಡ್ರಿ. ಇದು ಪಡವಲಕಾಯಿ ತೊಗೊಂಡಿನಿ, ಇವನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊತೀನಿ ರೀ ಪಡವಲಕಾಯಿಗೆ. ಮತ್ತು ನಾನು ಇದು ಕಡ್ಲೆ ಹಿಟ್ಟು ತೊಗೊಂಡಿನಿ ನೋಡ್ರಿ. ಇಷ್ಟು ಕಡ್ಲೆ ಹಿಟ್ಟು ತೊಗೊಂಡಿನಿ. ಆಮೇಲೆ ಅಜ್ವಾನ್ ತೊಗೊಂಡೇನಿ ರೀ. ಆಮೇಲೆ ಹಸಿ ಖಾರ ತೊಗೊಂಡೇನಿ. ಇದು ಪಡವಲಕಾಯಿ ಬಜ್ಜಿ ಹೆಂಗೆ ಮಾಡೋದಂತ ನೋಡೋಣ್ರಿ. ಈಗ ನಾನು ಇದನ್ನು ಸಣ್ಣ ಸಣ್ಣ ರೌಂಡ ಪೀಸ್ ಮಾಡ್ಕೊಂಡು ತೋರಿಸ್ತೀನಿ ರೀ. ನಾನು ಇದನ್ನು ತೊಳೆದೇ ಇಟ್ಕೊಂಡೇನಿ ರೀ. ಈಗ ತೊಳೆದಿಟ್ಕೊಂಡೇನಿ. ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ತೇನೆ ರೀ. ನೋಡೋಣ ನೋಡ್ರಿ. ನಾನು ಈ ಥರ ರೌಂಡಾಗಿ ಹೆಚ್ಕೊಂಡೇನಿ ನೋಡ್ರಿ. ಹಿಂಗೆ ಹೆಚ್ಕೊಂಡೇನೆ. ನಾನೀಗ ಹಿಟ್ಟಿಗೆ ಏನೇನು ಹಾಕೋದು ಅಂತ ನೋಡೋಣ್ರಿ. ಈಗ ಇದು ಕಡಲೆ ಹಿಟ್ಟು ತೊಗೊಂಡೇನಿ ನೋಡ್ರಿ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಈಗ ನೋಡ್ರಿ, ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಆಮೇಲೆ ನೋಡ್ರಿ, ಇದು ಹಸಿ ಖಾರ ತೊಗೊಂಡಿದ್ನಲ್ಲ ನಾನು. ಇದು ಹಸಿ ಖಾರ ತೊಗೊಂಡಿದ್ನಲ್ರಿ, ಹಸಿ ಖಾರ ಹಾಕ್ತೇನೆ ನೋಡ್ರಿ. ಇದು ಹಸಿ ಖಾರ ತೊಗೊಂಡು ಹಸಿ ಖಾರ ಹಾಕ್ಯಂಡ್ರೆ ಈಗ ಒಂದೇ ಚುಟ್ಗಿ ನಾನು ಸೋಡಾ ಹಾಕ್ತೇನೆ ನೋಡ್ರಿ ಇದಕ್ಕೆ. ಆಮೇಲೆ ಅಜ್ವಾನ ಕೈಯಲ್ಲಿ ತಿಕ್ಕಿಟ್ಟಿದ್ದಾರೆ, ಅವನ್ನಟ್ಟು ಹಾಕ್ತೇನೆ. ಭಾರಿ ಮಸ್ತ್ ಅಕ್ಕಾವ ನೋಡ್ರಿ. ಇದು ಪಡವಲಕಾಯಿ ಬಜ್ಜಿ ನೈವೇದ್ಯಕ್ಕಂತೂ ಅಗದಿ ಇದು ಮಾಡ್ತಾರೆ ನೋಡ್ರಿ. ಇದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಇದು ನೋಡ್ರಿ. ಇದು ಪಡವಲಕಾಯಿ ಇದರಲ್ಲೇ ಬಜ್ಜಿ ಮಾಡಿ ನೈವೇದ್ಯಕ್ಕೆ ಮಾಡ್ತಾರೆ. ಇಷ್ಟೆಲ್ಲ ಹಾಕೈತೆ ನೋಡ್ರಿ. ಇದನ್ನು ಎಲ್ಲ ಕಲಸೋಣ್ರಿ. ಇಷ್ಟೆಲ್ಲ ಮಿಕ್ಸ್ ಮಾಡಿ ಈಗ ನೋಡ್ರಿ, ನಾನು ಇದಕ್ಕೆ ನೀರು ಹಾಕ್ತೇನೆ. ನೀರು ಹಾಕಿ ಒಂದು ಸ್ವಲ್ಪ ಕಲಿಸ್ತೇನೆ ನೋಡ್ರಿ. ಸ್ವಲ್ಪ ನೀರು ಹಾಕೀನಿ. ಅಷ್ಟು ಅಳಕಂದ್ರೆ ಅಳಕ್ ನಾದಬಾರ್ದು, ಅಷ್ಟು ಗಟ್ಟಿ ಅಂದ್ರೆ ಗಟ್ಟಿ ನಾದಬಾರ್ದ್ರೆ ಮೀಡಿಯಮ್ ಸೈಜ್ನಾಗ ಮಾಡ್ಬೇಕು ನೋಡ್ರಿ. ಇದು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರಿ ಇದಕ್ಕೆ. ನೋಡ್ರಿ, ನಾನು ಈ ಹದಕ್ಕೆ ನಾನೇನು ಬಜ್ಜಿ ಹಿಟ್ಟು ಭಾಳ ಆಳಕ್ಕೆ ನಾದೋದು ಬೇಡ್ರಿ. ಯಾಕಂದ್ರೆ ಅದು ಪಡವಲಕಾಯಿ ಇಟ್ಕೊಂಡೇವಲ್ರಿ, ಅದಕ್ಕೆ ನಾ ಹಿಟ್ಟು ಹತ್ತಬೇಕು. ಇಷ್ಟು ಸಾಕು ನೋಡ್ರಿ. ಈಗ ಇದೊಂದು 5 ನಿಮಿಷ ನಾನೇ ನೆನೆಯಕ್ಕೆ ಬಿಡ್ತೀನಿ ರೀ. ನೆನೆಯಕ್ಕೆ ಬಿಟ್ಟು ಎಣ್ಣೆ ಕಾಸಕ್ಕೆ ಇಡ್ತೇನೆ ನೋಡ್ರಿ. ಇದು ಹಿಟ್ಟು 5 ನಿಮಿಷ ಆಯ್ತು ನೆನೆಯಕ್ಕೆ ಇಟ್ಟು. ಆಮೇಲೆ ನಾನು ಇಲ್ಲೇ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟೆ ನೋಡ್ರಿ. ಎಣ್ಣೆನೂ ಕಾದೈತಿ. ಈಗ ಬಿಡೋಣ ನೋಡ್ರಿ. ಈಗ ಪಡವಲಕಾಯಿ ಬಜ್ಜಿ ಮಾಡೋಣಂತ. ಈ ಪಡವಲಕಾಯಿ ಇದನ್ನು ತೊಗೊಂಡೇನಿ ನೋಡ್ರಿ. ಹಿಂಗೆ ಹಚ್ಬೇಕು ನೋಡ್ರಿ. ಇದು ಇದ್ರಾಗ ಎದ್ದು ಆಮೇಲೆ ಹಿಂಗೆ ಬಿಡ್ಬೇಕು ನೋಡ್ರಿ. ಗಟ್ಟಿಯಾಗಿ ಅದಕ್ಕೆ ಹಿಟ್ಟು ನಾದ್ಬೇಕ್ರಿ, ಅಂದರೆ ಇದು ಅಂಟೋಗೋತೈತಿ. ಮತ್ತೆ ಬಿಡ್ತೀನಿ ನೋಡ್ರಿ ನಾನು. ಇದೇ ಥರ ನಾ ಹಾಕ್ಕೋತೀನಿ ನೋಡ್ರಿ. ಈಗ ನೋಡ್ರಿ, ಇವನ್ನ ಹೊಳ್ಳೆ ಹಾಕೋದಂತ ಹೊಳ್ಳೆ ಹಾಕೋದು ನೋಡ್ರಿ. ಈ ಥರ ಭಾರಿ ಮಸ್ತ್ ಆಗ್ತಾವೆ ನೋಡ್ರಿ. ಟೇಸ್ಟ್ ಅಂತೂ ಭಾರಿ ಮಸ್ತ್ ಆಗ್ತಾವೆ ನೋಡ್ರಿ. ಈಗ ಮಳೆಗಾಲದಾಗ ನಾವು ಬಿಸಿದು ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ, ಮಿರ್ಚಿ ಬಜ್ಜಿ ಮತ್ತು ಈ ಥರ ಪಡವಲಕಾಯಿ ಎಲ್ಲ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಜಿಟಿ ಮಳೆ ಒಳಗೆ ಈ ಥರ ಬಿಸಿ ಬಜ್ಜಿ ಅದು ತಿಂದ್ರೆ ಭಾರಿ ಟೇಸ್ಟ್ ಆಗ್ತಾವೆ ನೋಡ್ರಿ. ಇವು ನೋಡ್ರಿ, ಪಡವಲಕಾಯಿ ಬಜ್ಜಿ ಅಂತೂ ರೆಡಿ. ಅದು ಭಾರಿ ಮಸ್ತ್ ಆಗ್ಯಾವ್ರಿ ಪಡವಲಕಾಯಿ ಬಜ್ಜಿ. ಈ ಥರ ನೀವು ಮಾಡಿ
ಟ್ರೈ ಮಾಡಿ ನೋಡ್ರಿ, ಭಾರಿ ಮಸ್ತ್ ಆಕ್ಕವು, ಟೇಸ್ಟು ಆಗ್ತಾವೆ, ಭಾರಿ ಇದಾಗ್ತಾವೆ. ಅದೇ ಥರ ನಾನು ಈಗ ಮತ್ತು ಡೊಣ್ಗಾಯಿ ಬಜ್ಜಿ ಮಾಡೇನಿ ನೋಡ್ರಿ, ಡೊಣ್ಗಾಯಿ ಬಜ್ಜಿ ಆಮೇಲೆ ಕಾಂದ ಬಜ್ಜಿ ಮಾಡೇನಿ. ಮುಂದಿನ ವಿಡಿಯೋದಾಗ ಬರುವಂಥ ವಿಡಿಯೋ ಒಳಗೆ ನಾನು ಇದ್ರದ್ದು ರೆಸಿಪಿ ತೋರಿಸ್ತೇನೆ ರೀ. ನೋಡ್ರಿ, ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಬಜ್ಜಿ. ನೋಡ್ರಿ, ಒಳಗೆಲ್ಲ ಪಡವಲಕಾಯಿ ಎಣ್ಣೆ ಒಳಗೆ ಬೆಂದೈತೆ ನೋಡ್ರಿ, ಭಾರಿ ಮಸ್ತಾಗ್ಯಾವು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.